ಓಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ವಾಸಿಷ್ಠಾಯ ನಮೋ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ ಭಕ್ತರು, ಸದ್ಗುರು ಭಕ್ತರು, ತತ್ವ ಜಿಜ್ಞಾಸು ಸಾಧಕರು, ವೇದಾಂತಾರ್ಥ ಚಿಂತಕರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಗುರುಮಾಸ ಆಷಾಢ ಮಾಸ ಕೃಷ್ಣ ಪಕ್ಷ ತೆರಿಗೆ ತೃತೀಯ ತಿಥಿ, ನಾಳೆ ಚತುರ್ಥಿ. 2026ನೇ ಇಸವಿ ಆಗಸ್ಟ್ ಮಾಹೆಯಲ್ಲಿ ಇಂದು 1ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇವತ್ತಿನಿಂದ ಆಗಸ್ಟ್ 1ನೇ ತಾರೀಖು, ಇವತ್ತೇ ನಾವು ದೃಢವಾದ ಸಂಕಲ್ಪವನ್ನ ಮಾಡ್ಕೊಂಡ, ನನಗೆ ಮೋಕ್ಷವೇ ಬೇಕು, ನನಗೆ ಪುನರ್ಜನ್ಮ ಬೇಡವೇ ಬೇಡ, ಈ ಪ್ರಪಂಚದ ಸ್ವಭಾವವನ್ನ ನೋಡಿ ಸಾಕಾಗೋಯ್ತು. ಹೆಣ್ಣು ಹೊನ್ನು ಮಣ್ಣು ಅಧಿಕಾರ ಆರೋಗ್ಯ ಐಶ್ವರ್ಯ ಯಾತರಲ್ಲೂ ನೆಮ್ಮದಿ ಇಲ್ಲ, ಎಲ್ಲಿಯೂ ಸುಖವಿಲ್ಲ. ಸುಖ ಬೇಕಾ? ತೇಷಾಂ ಶಾಂತಿ ಶಾಶ್ವತಿ ನೇತರೇಷಾಂ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ಅನ್ನುವಂತೆ ಆತ್ಮಜ್ಞಾನ ಬಂದರಿಂದಲೇ ಸುಖ,
ಅಧ್ಯಾಸವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುವುದರಿಂದಲೇ ಸುಖ ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ದಿವಸ ತಪ್ಪದೆ 1 ಗಂಟೆ ವೇದಾಂತ ಪ್ರವಚನವನ್ನ ಕೇಳೋಣ ಎನ್ನುವಂತ ಸತ್ಸಂಕಲ್ಪವನ್ನ ಮಾಡಿಕೊಂಡು ಇಂದಿನ ಸುಗಮ ವ್ಯಾಖ್ಯಾ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅವರ 78ನೇ ವಯಸ್ಸಿನಲ್ಲಿ ಪರಮ ಕಾರುಣ್ಯದಿಂದ ಅನುಗ್ರಹ ಮಾಡಿರುವ ಪ್ರಾಸಾದಿಕ ಗ್ರಂಥ ಸುಗಮ. ಎಷ್ಟೊಂದು ಚೆನ್ನಾಗಿದೆ. ಮುಮುಕ್ಷ ಜನಗಳಿಗೆ, ಜಿಜ್ಞಾಸು ಸಾಧಕರಿಗೆ ಈ ಗ್ರಂಥ ಮಹಾಪ್ರಸಾದ. ಅದನ್ನ ಕುರಿತು ಪ್ರವಚನ ಮಾಡ್ತಾ ಇದ್ದೇನೆ. ಸುಗಮ ಗ್ರಂಥದಲ್ಲಿ 225ನೇ ಪುಟ 56ನೇ ಖಂಡದಲ್ಲಿ ಕೆಳಗಡೆಯಿಂದ 4ನೇ ಪಂಕ್ತಿ ಓದ್ತಾ ಇದ್ದೀನಿ. ಅತಃ ಅಯಂ ಅಧ್ಯಾಸ ಅವಿಚಾರ ಮಾತ್ರ ಸಿದ್ಧ. ಅತಃ ಆದ್ದರಿಂದ ಅಯಂ ಅಧ್ಯಾಸ, ಈ ಅಧ್ಯಾಸವು ಅವಿಚಾರ ಮಾತ್ರ ಸಿದ್ಧವಾಗಿದೆ. ಡ್ಯೂ ಟು ನಾನ್ ಕಾಂಪ್ರಹೆನ್ಷನ್, ಡ್ಯೂ ಟು ನಾನ್ ಅನಾಲಿಸಿಸ್, ಡ್ಯೂ ಟು ನಾನ್ ಡಿಸ್ಕ್ರಿಮಿನೇಷನ್. ವಿಚಾರ ಮಾಡದಿರುವುದರಿಂದ, ವಿವೇಕವಿಲ್ಲದ್ದರಿಂದ ಆ ಬಗ್ಗೆ ಯಾರು ತಲೆಗೆಸ್ಕೊಂಡಿದ್ದಾರೆ. ಆದ್ದರಿಂದ ಗಟ್ಟಿಯಾಗಿ ಕೂತ್ಬಿಡಿ. ವಿಚಾರ ಪ್ರಾರಂಭವಾದ ಕೂಡಲೇ ಅಧ್ಯಾಸವು ಇಲ್ಲವೇ ಇಲ್ಲ. ಇಷ್ಟಾಗಿತ್ತು. ಸಚಾಯಮಧ್ಯ ಪುಲ್ಲಿಂಗ, ಅಯಂ ಅಯಂ ಅಯಂ. ಸಚಾಯಮಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ. ನೋಡಿ, ಪರಮ ಪೂಜ್ಯ ಕಾರುಣ್ಯ ಸಿಂಧುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಕಾಮ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸಕ್ಕೆ ಕೊಟ್ಟಿರುವ 5 ವಿಶೇಷಣಗಳನ್ನ ಒಂದೊಂದಾಗಿ ತಿಳಿಸ್ತಾ ಇದ್ದಾರೆ. ಮೊದಲು ಅನಾದಿಹಿ, ಆಮೇಲೆ ಅನಂತಹ, ಆಮೇಲೆ ನೈಸರ್ಗಿಕ ಅಂತ 3 ಆಯ್ತು. 4ನೇ ವಿಶೇಷಣ ಮಿಥ್ಯಾ ಪ್ರತ್ಯಯ ರೂಪ. ಅಧ್ಯಾಸ ಎಂದರೇನು? ಮಿಥ್ಯಾ ಪ್ರತ್ಯಯ ರೂಪ ಏವ ಅಧ್ಯಾಸ. ಮಿಥ್ಯಾ ಚ ಅಸೌ ಪ್ರತ್ಯಯಶ್ಚ ಮಿಥ್ಯಾ ಪ್ರತ್ಯಯ. ಮಿಥ್ಯಾ ಪ್ರತ್ಯಯ ಏವ ರೂಪಂ ಸ್ವರೂಪಂ ಯಸ್ಯ ಅಧ್ಯಾಸಸ್ಯ ಅಸೌ ಅಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ. ಅಧ್ಯಾಸ ಅಂದ್ರೇನು? ಮಿಥ್ಯಾ ಪ್ರತ್ಯಯ. ಅಧ್ಯಾಸ ಎಂದರೇನು? ಮಿಥ್ಯಾ ಜ್ಞಾನ. ಅಧ್ಯಾಸವೆಂದರೇನು? ತಪ್ಪು ತಿಳುವಳಿಕೆ. ಅಧ್ಯಾಸವೆಂದರೇನು? ಇರುವುದನ್ನ ಇರುವಂತೆ ತಿಳಿಯದೆ ಏನೇನು ಮನಸ್ಸಿಗೆ ತೋಚಿದಂತೆ ತಿಳಿದುಕೊಳ್ಳುವಿಕೆ. ನಮ್ಗೆ ಆಶ್ಚರ್ಯವಾಗುತ್ತಲ್ವೇ? ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರನ್ನೂ ಕೂಡ ಆವರಿಸಿರುವಂತಹ ದುಷ್ಟಶಕ್ತಿ, ದುಷ್ಟರೋಗ ಅಧ್ಯಾಸ. ಏನ್ ಸ್ವಾಮಿ, ಎಷ್ಟೋ ಜನ ಬುದ್ಧಿವಂತಿದ್ದಾರೆ. 1,000 ಕೋಟಿ ಮಾನವರಲ್ಲಿ 1,00,000 ಜನ ಮಹಾಮೇಧಾವಿಗಳು, ಶಾಸ್ತ್ರಜ್ಞರು, ಪಂಡಿತೋತ್ತಮರು, ಭಾರತ ರತ್ನ ಪ್ರಶಸ್ತಿಗೆ ಅರ್ಹರಾಗಿರುವಂಥವರು, ನೋಬೆಲ್ ವಿನರ್ಸ್, ನೋಬೆಲ್ ಲಾರಿಯಸ್ 1,00,000 ಜನ ಇದೆ. ಅವರಿಗೂ ಅಧ್ಯಾಸ ಉಂಟಾ? ಇದೆ. ಅವರಿಗೆ ಜಾಸ್ತಿ ಅಧ್ಯಾಸವಿದೆ. ಸಾಮಾನ್ಯ ಮಾನವರಿಗೆ 80% ಅಧ್ಯಾಸವಿದ್ದರೆ ಈ 1,00,000 ಮಹಾಮೇಧಾವಿಗಳೆಂದು ವಿಶ್ವವಿಖ್ಯಾತರಾಗಿರುವ ಪಂಡಿತೋತ್ತಮರಿಗೆ 120% ಅಧ್ಯಾಸ. ನಾನು 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 ಅಹಮಿದಂ ಮಮೇದಮಿತಿ ನೈಸರ್ಗಿಕವಯಂ ಯೋಗ ವ್ಯವಹಾರ. ನಾನು ಸುಬ್ರಾಯ ಶರ್ಮಾ, ನಾನು ಕೃಷ್ಣಮೂರ್ತಿ, ನಾನು ಮಹಾಬುದ್ಧಿವಂತ, ನನ್ನ ಪುಸ್ತಕ, ನನ್ನ ಮನೆ. ಎಲ್ಲಿ ನಾನು ನನ್ನದು ಅಂತ ಬಂತೋ ಅದು ಅಧ್ಯಾಸದ ಅವಳಿ ಇವಳಿ ಮಕ್ಕಳು. ನನ್ನ
ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅಧ್ಯಾಸ ಭಾಷ್ಯವನ್ನ 3-4 ಸಲ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಒಂದು ಮಾತು ಹೇಳಿದ್ರು, ನಾನು ನನ್ನದು ಕರ್ತೃತ್ವ ಭೋಕ್ತೃತ್ವ ಇವೆರಡೂ ಕೂಡ ಅವಳಿ ಮಕ್ಕಳು. ಒಂದು ಅಹಂ, ಒಂದು ಮಮ, ಒಂದು ಕರ್ತೃತ್ವ, ಮತ್ತೊಂದು ಭೋಕ್ತೃತ್ವ. ಇವೆರಡೂ ಕೂಡ ಅವಳಿ ಮಕ್ಕಳಿದ್ದ ಹಾಗೆ. ಯಾರಿಗೆ? ಅಧ್ಯಾಸಕ್ಕೆ, ಅಧ್ಯಾಸ ಎನ್ನುವ ತಂದೆಗೆ, ಅವಿದ್ಯಾ ಎನ್ನುವ ತಾಯಿಗೆ. ಈ ಅವಳಿ ಮಕ್ಕಳು, ಅವಳಿ ಮಕ್ಕಳು ಎಂತವರಪ್ಪ ಅಂದ್ರೆ ವಿಷಪುತ್ರರು. ಎಲ್ಲಿ ಮನುಷ್ಯನಿಗೆ ಅಹಂ ಮಮ ಅಂತುಂಟೋ ಅಲ್ಲಿ ದುಃಖ, ಎಲ್ಲಿ ಮನುಷ್ಯನಿಗೆ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಉಂಟೋ ಅಲ್ಲಿ ತಾಪತ್ರಯ. ಇದನ್ನ ದಾಟಿ ಹೋದವನೇ ಬ್ರಹ್ಮಜ್ಞಾನಿ. ಭಗವಾನ್ ರಮಣ ಮಹರ್ಷಿಗಳು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸಂಯಮಿಗಳು ಇಬ್ಬರೂ ಕೂಡ ಅಧ್ಯಾಸವನ್ನ ಮೀರಿ ನಿಂತಿದ್ದ ಮಹಾತ್ಮರು. ಇವಾಗ ಮಿಥ್ಯಾ ಪ್ರತ್ಯಯ ರೂಪ ಅಧ್ಯಾಸ ಅಂತ ಶಂಕರಾಚಾರ್ಯರು. ಹಾಗಂದ್ರೆ ಏನರ್ಥ? ಸಚಾಯಂ ಅಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ, ಮಿಥ್ಯಾರೂಪವಾಗಿರುವ ಪ್ರತ್ಯಯ ರೂಪವಾದದ್ದು ಅಧ್ಯಾಸ. ನೋಡಿ, ಅಧ್ಯಾಸ ಎನ್ನುವ ಶಬ್ದ ಅಧ್ಯಾಸ ಭಾಷ್ಯದಲ್ಲಿ 7 ಅಥವಾ 8 ಸಲ ಬಂದಿದೆ. ಇಂದ ಹೇಳಿದೆ, ಪಟ್ಟಿ ಮಾಡಿ ಮರ್ತ್ಬಿಟ್ಟಿದ್ದೇನೆ. ದಯಮಾಡಿ ಯಾರಾದ್ರೂ ಕೂಡ ಪಟ್ಟಿ ಹಾಕಿ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋಹೋ ಎನ್ನುವ ವಾಕ್ಯದಿಂದ ಪ್ರಾರಂಭ ಮಾಡಿಕೊಂಡು ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ ಎನ್ನುವವರೆಗಿರುವ ಅಧ್ಯಾಸ ಭಾಷ್ಯದಲ್ಲಿ ಅಧ್ಯಾಸ ಎನ್ನುವ ಪದ ಎಷ್ಟು ಸಲ ಬಂದಿದೆ? ತುಂಬಾ ಸಂತೋಷ. ಆದ್ದರಿಂದಲೇ ಈ 22 ಕಡೆ ಬಂದಿದೆ ಗುರುಗಳೇ. 22 ಕಡೆ ಸಚಾಯನು ಈ ಅಧ್ಯಾಸವು ಮಿಥ್ಯಾ ಪ್ರತ್ಯಯ ರೂಪ, ಮಿಥ್ಯಾ ಸುಳ್ಳಾದ ಪ್ರತ್ಯಯ ಅರಿವಿನ ರೂಪವಾಗಿದೆ. ಬಂಡವಾಳವೇ ಇಲ್ಲ. ಅಧ್ಯಾಸಕ್ಕೆ ಮೂಲ ಬಂಡವಾಳವೇ ಇಲ್ಲ, ಮೂಲ ಸ್ವರೂಪವೇ ಇಲ್ಲ. ಮಿಥ್ಯಾರೂಪವೇ ಅಧ್ಯಾಸದ ಸ್ವರೂಪ ಅಂದ್ರು. ಯಾರು? ಭಗವತ್ಪಾದ ಶಂಕರರು. ಮಿಥ್ಯಾ ಪ್ರತ್ಯಯ ರೂಪ ಅಧ್ಯಾಸ. ಅದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ತಮ್ಮ ಸುಗಮ ವ್ಯಾಖ್ಯಾದಲ್ಲಿ ಬರೀತಾ ಇದ್ದಾನೆ. ಏನಂತ? ಸಚಾಯಂ ಅಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಯತ್ತದುಕ್ತಂ ಉಪನ್ಯಾಸ ಕಾಲೇ ಲೋಕ ವ್ಯವಹಾರ ನಿಮಿತ್ತತ್ವೇನ ಮಿಥ್ಯಾ ಜ್ಞಾನಮಿತಿ ಸೋಯಮಧ್ಯಾಸ ಏವ ನಾನ್ಯಃ ಇತಿ ಜ್ಞಾಪನಾರ್ಥಮುಚ್ಯತೆ ಮಿಥ್ಯಾ ಪ್ರತ್ಯಯ ರೂಪ ಇತಿ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಮಾತ್ರ ಅರ್ಥವಾಗಿರುವ ರಹಸ್ಯ ವಿಚಾರ. ಯಾವುದನ್ನ ಉಪನ್ಯಾಸ ಕಾಲೇ ಉಪನ್ಯಾಸ ಅಂದ್ರೆ ತಿಳಿಸುವಂತಹದ್ದು. ಭಗವತ್ಪಾದ ಶಂಕರಾಚಾರ್ಯರು ಪ್ರಾರಂಭದಲ್ಲಿ ಲೋಕ ವ್ಯವಹಾರ ನಿಮಿತ್ತತ್ವೇನ ಅಹಮಿದಂ ತ್ವಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂದ್ಬಿಟ್ಟು ಲೋಕದಲ್ಲಿರುವ ಎಲ್ಲಾ ಲೋಕಗಳ ವ್ಯವಹಾರಗಳು ಭಾಷ್ಯಕಾರ ಶಂಕರರು ಮಹಾಮೇಧಾವಿಗಳು, ಪ್ರಚಂಡರು, ಬ್ರಹ್ಮಜ್ಞಾನಿ ಪುಂಗವರು, ಜೀವನ್ಮುಕ್ತ ಪುಂಗವರು. ಎರಡನೇ ಮಾತೇ ಇಲ್ಲ. ಇಂಥ ಮಾತು ಬರೀಬೇಕಾದ ಸಾಮಾನ್ಯವೇನ್ರಿ? ನಾವೇನ್ ಹೇಳ್ತೇವೆ? ಜೀವನ್ಮುಕ್ತ ಅಂದ್ರೆ ಏನನ್ನೂ ಮಾಡಬಾರ್ದು, ಊಟ ತಿಂಡಿ ಮಾಡ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು ಅಂತ. ಹಾಗಲ್ಲ. ಜೀವನ್ಮುಕ್ತನಾಗಿರುವ ಮಹಾತ್ಮ ರಾಜ್ಯಭಾರ ಮಾಡ್ತಾ ಇರ್ರಿ. ಜೀವನ್ಮುಕ್ತನಾಗಿರುವ ಮಹಾತ್ಮ ಪ್ರವಚನಗಳನ್ನು ಮಾಡ್ತಾ ಇರ್ಲಿ, ಪುಸ್ತಕ ಬರೀತಾ ಇರ್ಲಿ. ಜೀವನ್ಮುಕ್ತ
ಜೀವನ್ಮುಕ್ತನ ಸ್ವಭಾವವೇನು? ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ನೈವ ಕಿಂಚಿತ್ ಕರೋಮೀತಿ ಮುಕ್ತೋ ಮನ್ಯೇತ ತತ್ವವಿತೆ. ಹೌದಾ? ಏನು ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಪ್ರವಚನ ಮಾಡ್ತಾ ಇಲ್ಲ, ಪುಸ್ತಕ ಬರೀತಾರೆ. ನಾನೇ ನಾನಾಗಿದ್ದೇನೆ ಎನ್ನುವ ಸ್ವರೂಪದಲ್ಲಿ ನೆಲೆಗೊಂಡಿದ್ದ ಮಹಾತ್ಮರು ಭಗವತ್ಪಾದ ಶಂಕರರು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ. ಹಿಂದೆ ಯಾವುದನ್ನ ಲೋಕ ವ್ಯವಹಾರಕ್ಕೆ ಕಾರಣವಾಗಿರುವ ಮಿಥ್ಯಾಜ್ಞಾನ ಎಂದು ಕರೆದಿದ್ದರೋ, ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಮಿಥ್ಯಾಜ್ಞಾನ ನಿಮಿತ್ತವಾಗಿ, ಮಿಥ್ಯಾಜ್ಞಾನದಿಂದಲೇ ಎಲ್ಲ ಮಾನವರಿಗೂ ನಾನು ನನ್ನದು ಎನ್ನುವಂತ ವ್ಯವಹಾರ ತೋರುತ್ತಿದೆ. ಇನ್ನು ಯಾವ ಅಧ್ಯಾಸವನ್ನ ಭಾಷ್ಯಕಾರ ಶಂಕರರು ಪ್ರಾರಂಭದಲ್ಲಿ ಮಿಥ್ಯಾಜ್ಞಾನ ಎಂದು ಕರೆದಿದ್ದರೋ, ಸೋಯಂ ಅಧ್ಯಾಸ ಏವ, ಇದು ಅಧ್ಯಾಸವೇ ಹೊರತು ಮಿಥ್ಯಾ ಅಜ್ಞಾನವಲ್ಲ. ಮಿಥ್ಯಾಜ್ಞಾನಂ ಎಂದರೂ ಒಂದೇ, ಅಧ್ಯಾಸ ಎಂದರೂ ಒಂದೇ, ಮಿಥ್ಯಾ ಪ್ರತ್ಯಯ ರೂಪ ಎಂದರೂ ಒಂದೇ. ಎಷ್ಟು ಚೆನ್ನಾಗಿ ಬರೀತಾರೆ ಗುರು. ಪುಟಾಣಿ ಮಕ್ಕಳಿಗೂ ಅರ್ಥ ಬೇಕು. ಎತ್ತದುತ್ತಮ ಉಪನ್ಯಾಸ ಕಾಲೆ ಪ್ರಾರಂಭದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಏನನ್ನು ಹೇಳಿದ್ದಾರೆಯೋ, ಲೋಕ ವ್ಯವಹಾರ ನಿಮಿತ್ತ ನಿಮಿತ್ತಂ ಮಿಥ್ಯಾಜ್ಞಾನಮಿತಿ. ಮಿಥ್ಯಾಜ್ಞಾನವು ಲೋಕ ವ್ಯವಹಾರಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರಲ್ಲ, ಇಲ್ಲಿ ಲೋಕ ವ್ಯವಹಾರ, ಲೋಕ ವ್ಯವಹಾರ, ವ್ಯವಹಾರ ಅಂದ್ರೇನು? ಮನಸ್ಸಿನಲ್ಲಿ ಪ್ರತ್ಯಯ ಮಾಡಿಕೊಳ್ಳುವುದು, ಅದರಂತೆ ಮಾತನಾಡುವುದು, ಅದರಂತೆ ಪ್ರವೃತ್ತನಾಗುವುದು, ನಿವೃತ್ತನಾಗುವುದು ವ್ಯವಹಾರ ಅಂತ. ವ್ಯವಹಾರಕ್ಕೆ ಭಾಷ್ಯಕಾರ ಶಂಕರರು ಹಿಂದುಗಡೆಯಲ್ಲಿ ಒಂದು ಶಬ್ದ ಬಳಸಿದ್ದಾರೆ, ಲೋಕ ವ್ಯವಹಾರ. ಲೋಕಗಳಲ್ಲಿ ತೋರುತ್ತಿರುವ ವ್ಯವಹಾರ, ಲೋಕಗಳ ವ್ಯವಹಾರ ಎರಡರ್ಥ ಮಾಡಿ. ಅಮರಕೋಶದಲ್ಲಿ ಲೋಕಸ್ತು ಭುವನೇ ಜನೇ ಅಂತ ಹೇಳಿದ್ದಾನೆ. ಲೋಕ ಎನ್ನುವ ಮಾತಿಗೆ ಭುವನ ಅಂದ್ರೆ ವರ್ಲ್ಡ್, ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಲೋಕ್ಯತೆ ಅಸ್ಮಿನ್ನಿತಿ ಲೋಕ, ಅಧಿಕರಣ ವಿಭಕ್ತಿ. ಯಾವುದರಲ್ಲಿದ್ದುಕೊಂಡು ವ್ಯವಹಾರ ಮಾಡುತ್ತಾರೆಯೋ ಅಂತ ಲೋಕಗಳಿಗೆ ಲೋಕ ಅಂತ. ಇನ್ನೊಂದು ಜನೇ ಲೋಕಯಂತೀತಿ ಲೋಕಾಹ, ನೋಡುವವರು, ವ್ಯವಹಾರ ಮಾಡುವಂತ ಜನ. 14 ಲೋಕಗಳಲ್ಲಿರುವ ಎಲ್ಲಾ ಪ್ರಾಣಿಗಳ ವ್ಯವಹಾರಕ್ಕೆ ಲೋಕ ವ್ಯವಹಾರ ಎಂದು ಹೆಸರು. ಏನ್ ಪದ ನೋಡಿ ಹೇಗಿದೆ. ಅಧ್ಯಾಸ ಭಾಷ್ಯ ಓದ್ಬೇಕು, ಅಧ್ಯಾಸ ಭಾಷೆ ಅರ್ಥ ಮಾಡ್ಕೋಬೇಕು, ಮಜಾ ನೋಡ್ಬೇಕು. ಸುಮ್ಮನೆ ಜೇನುತುಪ್ಪ 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 ಅಂತ ಹೇಳ್ತಾ ಇದ್ರೆ ಅದ್ರ ಅನುಭವ ಆಗುತ್ತೆ. ಜೇನುತುಪ್ಪ 2 ಚಮಚ ತಿನ್ಬೇಕು. ಅಧ್ಯಾಸ ಭಾಷ್ಯ ಅತ್ಯಂತ ಶ್ರೇಷ್ಠವಾಗಿರುವ ಶಾಂಕರಾದ್ವೈತ ವೇದಾಂತ ದರ್ಶನಕ್ಕೆ ಭದ್ರವಾದ ತಳಹದಿ. ನನ್ನ ಪ್ರೀತಿಯ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಅಧ್ಯಾಸ ಭಾಷ್ಯ ಕುರಿತು ತುಂಬಾ ಹೇಳ್ತಾ ಇದ್ರು. ಇವಾಗ ಅರ್ಥವಾಗ್ತಾ ಇದೆ. ಮುಂದಕ್ಕೆ ಹೋಗ್ಬಿಡ್ತೇನೆ. ಪ್ರಾರಂಭದಲ್ಲಿ ಯಾವುದನ್ನ ಲೋಕ ವ್ಯವಹಾರಕ್ಕೆ ನಿಮಿತ್ತವಾದ ಮಿಥ್ಯಾಜ್ಞಾನ ಎಂದು ಕರೆದಿದ್ದರೋ ಅದನ್ನೇ ಇಲ್ಲಿ ಅಧ್ಯಾಸ ಎಂದು ಕರೆಯುತ್ತಿದ್ದಾರೆಯೇ ಹೊರತು ನಾಣ್ಯ ಬೇರೆಯಲ್ಲ ಎಂದು ಜ್ಞಾಪನಾರ್ಥ ಮುಚ್ಚತೆ. ಜ್ಞಾಪಕ ಮಾಡುವುದಕ್ಕಾಗಿ ಜಸ್ಟ್ ರಿಮೈಂಡ್. ಏನಂತ? ಯದೇವ ಮಿಥ್ಯಾಜ್ಞಾನಂ
ಸ ಏವ ಮಿಥ್ಯಾ ಪ್ರತ್ಯಯ ರೂಪ ಅಧ್ಯಾಸಃ ಯ ಏವ ಮಿಥ್ಯಾ ಪ್ರತ್ಯಯ ರೂಪ ಅಧ್ಯಾಸಃ ತದೇವ ಚ ಮಿಥ್ಯಾ ಜ್ಞಾನಂ ಮಿಥ್ಯಾ ಜ್ಞಾನ ಮಿಥ್ಯಾ ಪ್ರತ್ಯಯಯೋಃ ಸಾಮಾನಾಧಿಕರಣ್ಯೇನ ಉಪದೇಶಃ ಮಿಥ್ಯಾ ಜ್ಞಾನವೇ ಮಿಥ್ಯಾ ಪ್ರತ್ಯಯ ಮಿಥ್ಯಾ ಪ್ರತ್ಯಯವೇ ಮಿಥ್ಯಾ ಜ್ಞಾನ ಚಿತ್ತ ಇತಿ ಜ್ಞಾಪನಾರ್ಥಂ ನಮಗೆ ಜ್ಞಾಪಕ ಮಾಡುವುದಕ್ಕೆ ಹೇಳ್ತಾ ಇದ್ದಾರೆ. ನಾ ಮರೆತು ಬಿಡ್ತೇವೆ ಅಂತ. ಅಲ್ಲೇ ಮಿಥ್ಯಾ ಜ್ಞಾನ ಅಂದ್ರು ಮಿಥ್ಯಾ ಪ್ರತ್ಯಯ ಅಂತ ಹೇಳ್ತಾ ಇದ್ದಾರೆ. ಎರಡು ಬೇರೆ ಬೇರೆ ಏನು ಎಂದು ತಿಳಿದುಕೊಳ್ಳಬಾರದು. ಮಿಥ್ಯಾ ಪ್ರತ್ಯಯ ರೂಪ ಇತಿ ಅದೊಂದು ಪದ. ಮಿಥ್ಯಾ ಪ್ರತ್ಯಯ ರೂಪ ಅಂತ ಅದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ. ಮಿಥ್ಯಾ ಪ್ರತ್ಯಯ ಅತಸ್ಮಿನ್ ತತ್ ಪ್ರತ್ಯಯ ಕಿನ್ನಾಮ ಮಿಥ್ಯಾ ಪ್ರತ್ಯಯ ಅಧ್ಯಾಸೋ ನಾಮ ಅತಸ್ಮಿನ್ ತದ್ ಬುದ್ಧಿರಿತ್ಯವೋಚಾಮ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋಃ ಧರ್ಮಧರ್ಮಿಣೋ ಮಿಥ್ಯಾ ಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ. ಏನ್ ಆಶ್ಚರ್ಯ ಸ್ವಾಮಿ ಇದು! ಬ್ರಹ್ಮಾನಂದ ಅಧ್ಯಾಸವನ್ನ ನಾಶ ಮಾಡ್ಕೊಂಡು ಕೂಡ್ಲೆ ಯಾವ ಸಂಸಾರ ತಾಪತ್ತೇವೆ ಎಲ್ಲವೂ ನಾನು, ನನ್ನದು, ನಾನಿಂಥವನು, ನನ್ ಗಂಡ, ನನ್ನ ಹೆಂಡತಿ, ನನ್ ಮಕ್ಕಳು, ನನ್ ದುಡ್ಡು, ನನ್ ಮನೆ ಬಂತ ರೋಗ ಪ್ರಾರಂಭವಾಯಿತು. ಎಲ್ಲವೂ ಆತ್ಮನೇ. ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ಅರ್ಥವಾಗಿ ಬಿಟ್ಟರೆ ತತ್ಸ ಗೋಮೋಹ ಕಶೋಕ. ಆಮೇಲೆ ಏಕತ್ವಮನು ಪಶ್ಯತಃ ಏಕತ್ವವನ್ನು ಕಾಣುವಂತಹ ಬ್ರಹ್ಮಜ್ಞಾನಿಗೆ ಶೋಕವೂ ಇಲ್ಲ, ಮೋಹ. ಶೋಕ ಮೋಹಗಳಿಗೆ ಕಾರಣ ಅಹಮಿದಂ ಮಮೇದಂ ಅನ್ನುವಂಥ ಮಿಥ್ಯಾ ಪ್ರತ್ಯಯ ರೂಪವೆಂದರೇನು? ಇಲ್ಲಿ ಭಾಷ್ಯಕಾರ ಶಂಕರರು ಅಧ್ಯಾಸವನ್ನ ಉಪಸಂಹಾರ ಮಾಡುವಾಗ ಏವಮಯಮನಾದಿರನಂತೋ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಎಂದಿದ್ದಾರೆ. ಅತಸ್ಮಿನ್ ತತ್ ಪ್ರತ್ಯಯ ಅತಸ್ಮಿನ್ ಅದು ಅಲ್ಲದರಲ್ಲಿ, ಅದು ಎನ್ನುವ ತಿಳುವಳಿಕೆ ಪುಸ್ತಕವಲ್ಲದರಲ್ಲಿ ಕುಂಬಳಕಾಯಿ ಎನ್ನುವಂತಹ ತಿಳುವಳಿಕೆ, ಹಾವಲ್ಲದ ಹಗ್ಗದಲ್ಲಿ ಹಾವು ಎನ್ನುವ ತಿಳುವಳಿಕೆ, ದೇಹವಲ್ಲದ ಆತ್ಮನಲ್ಲಿ ದೇಹ ಎನ್ನುವ ತಿಳುವಳಿಕೆ, ಮನಸ್ಸಿಲ್ಲದ ಆತ್ಮನಲ್ಲಿ ಮನಸ್ಸು ಎನ್ನುವ ತಪ್ಪು ತಿಳುವಳಿಕೆ, ಅಧ್ಯಾಸ ಎನ್ನುವ ಮಾತಿಗೆ ರಾಂಗ್ ನೋಷನ್ ಅಂತ ಅರ್ಥ. ಎಷ್ಟು ಜನ ಬರೀತಾ ನೋಡಿ. ಅತಸ್ಮಿನ್ ತಸ್ಮಿನ್ ತತ್ ಪ್ರತ್ಯಯ ಸಮ್ಯಕ್ ಪ್ರತ್ಯಯ ತಸ್ಮಿನ್ ತಜ್ಞಾನಂ ಸಮ್ಯಜ್ಞಾನಂ ಅತಸ್ಮಿನ್ ತಜ್ಞಾನಂ ಮಿಥ್ಯಾ ಜ್ಞಾನಂ ಅತಸ್ಮಿನ್ ತತ್ ಪ್ರತ್ಯಯ ಮಿಥ್ಯಾ ಪ್ರತ್ಯಯ ಸ ಏವ ರೂಪಂ ಯಸ್ಯ ಸೋಯಮಧ್ಯಾಸಃ ಮಿಥ್ಯಾ ಪ್ರತ್ಯಯ ರೂಪ. ಅದೇ ಯಾವ ಅಧ್ಯಾಸಕ್ಕೆ ರೂಪವೋ ಆಕಾರವೋ ಶರೀರವೋ ಅದಕ್ಕೆ ಹೆಸರು ಮಿಥ್ಯಾ ಪ್ರತ್ಯಯ ರೂಪ. ಅಧ್ಯಾಸ ಅಂತಂದ್ರು ಬಂದೆ, ಮಿಥ್ಯಾ ಪ್ರತ್ಯಯ ಎಂದರೂ ಬಂದೆ. ಮಿಥ್ಯಾ ಪ್ರತ್ಯಯವೇ ಅಧ್ಯಾಸಕ್ಕೆ ಶರೀರ. ಒಬ್ಬ ಮನುಷ್ಯನನ್ನ ನೋಡಿದಾಗ ಇವನು ತುಂಬಾ ಸ್ಫುರದ್ರೂಪಿ ಮನ್ಮಥ. ಯಾತರಿಂದ ಶರೀರವನ್ನ ನೋಡಿಕೊಂಡು. ಅವನು ಕುರೂಪಿ. ಯಾತರಿಂದ ಶರೀರವನ್ನ ನೋಡಿಕೊಂಡು. ಅದೇ ರೀತಿಯಲ್ಲಿ ಈ ಅಧ್ಯಾಸಕ್ಕೆ ಯಾವ ಶರೀರ? ಮಿಥ್ಯಾ ಪ್ರತ್ಯಯವೇ ಶರೀರ. ಎಷ್ಟು ಚೆನ್ನಾಗಿ ಬರೀತಾರೆ ಗುರು. ನಹಿ ಅಧ್ಯಾಸೇನ ಸಮರ್ಪಿತ ಅರ್ಥ ಕುತ್ರಾಪಿ ವರ್ತತೆ. ಅಂಡರ್ಲೈನ್. ಅಧ್ಯಾಸದಿಂದ ಸಮರ್ಪಿತ ತೋರಿಸಲ್ಪಟ್ಟ ಅರ್ಥ ಪದಾರ್ಥವು ಲೋಕದಲ್ಲಿ ನ ಕುತ್ರಾಪಿ ವರ್ತತೆ, ಎಲ್ಲೂ ಇಲ್ಲ. ತಪ್ಪು ತಿಳುವಳಿಕೆಯಿಂದ ಏನೇನ್ ತೋರ್ತಾ ಇದೆಯೋ ಅದು ಎಲ್ಲಿ ಇಲ್ಲ. ಉದಾಹರಣೆ ಕೊಡ್ತೀನಿ ನೋಡಿ.
ಶಂಕರಾಚಾರ್ಯರು, ಮಹಾತ್ಮರು, ತಪಸ್ವಿಗಳು, ಬ್ರಹ್ಮನಿಷ್ಠರು, ವೇದಾಂತ ಭಾಷ್ಯಕಾರರು, ಚಿರಂಜೀವಿಗಳು, ಜ್ಞಾನಿ ಪುಂಗವರು, ಜೀವನ್ಮುಕ್ತರು. ಇಂತಹ ಶಂಕರಾಚಾರ್ಯರ ಮೇಲೆ ನಾವು ಏನೇನ್ ದೋಷಾರೋಪಣೆ ಮಾಡ್ತೇವೋ ಯಾವುದೊಂದು ಶಂಕರಾಚಾರ್ಯರ ಸ್ವರೂಪ ಕಂಡುಕೊಂಡಿಲ್ಲ. ಯಾರಾದರೂ ಸೂರ್ಯ ಭಗವಂತನನ್ನ ನಿಂದೆ ಮಾಡ್ತಾ ಇದ್ದೆ, ಸೂರ್ಯ ಅವನ ಕೇಸ್ ಹಾಕ್ತಾನ? ಏನೂ ಇಲ್ಲ. ಅಂಥವರ ಮನೆಯನ್ನು ಬೆಳಗುತ್ತಾನೆ. ಹಾಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸೂರ್ಯನಂತೆ ಎಲ್ಲರ ಜ್ಞಾನ ಅಂಧಕಾರವನ್ನು ನಾಶ ಮಾಡುತ್ತಿರುವ ಮಾತು. ಒಟ್ಟಿನಲ್ಲಿ ಒಂದು ವಸ್ತುವನ್ನ ನಾನು ನನ್ನ ತಪ್ಪು ತಿಳುವಳಿಕೆಯಿಂದ ಅದನ್ನೇನೆ ಅಂತ ತಿಳಿದುಕೊಂಡರೂ ಆ ಗುಣದೋಷಗಳು ವಸ್ತುವಿನ ನಿಜವಾಗಿ ಇಲ್ಲ. ನೋಡಿ, ಅಧ್ಯಾಸದಿಂದ ಸಮರ್ಪಿತ ಪ್ರದರ್ಶಿತ ತೋರಿಸಲ್ಪಟ್ಟ ಅರ್ಥ ವಸ್ತುವು ಕುತ್ರಾಪಿ ಎಲ್ಲಿಯೂ ಕೂಡ ನಹಿ ವರ್ತತೆ ಇರಲಾರದು. ಇದೇನ್ ತಿಳ್ಕೋಬೇಕು ಅಂದ್ರೆ, ಇದನ್ನ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಕಾರುಣ್ಯ ಮೂರ್ತಿಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾತು ಹೇಳಿದ್ರು. ನೋಡಪ್ಪವರು, ಕೆಲವರು ನಮ್ಮ ಮೇಲೆ ದೋಷಾರೋಪಣೆ ಮಾಡ್ತಾರೆ. ಪಾಪ ಗೊತ್ತಿಲ್ಲ ಅವರಿಗೆ. ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯದೆ ನೀನೊಬ್ಬ ಕಳ್ಳ, ನೀನೊಬ್ಬ ಅತ್ಯಾಚಾರಿ, ನೀನೊಬ್ಬ ದುರಹಂಕಾರಿ ಅಂತ ನಿಂದೆ ಮಾಡ್ತಾರೆ. ಮಾಡ್ಲಿ, ಆ ಯಾವ ದೋಷವೂ ನನ್ನಲ್ಲಿಲ್ಲ. ಯಾಕೆ? ಆ ದೋಷ ಸಂಬಂಧವಿಲ್ಲ. ಕೆಲವರು ಹೋಗುತ್ತಾರೆ, ಬಹಳ ಒಳ್ಳೆಯ ಮನುಷ್ಯ, ತುಂಬಾ ಉದಾರಿ, ತುಂಬಾ ಧಾರ್ಮಿಕ, ಸತ್ಯಸಂಧ, ಅದು ಅವನಲ್ಲಿಲ್ಲ. ಇದು ಅವರವರ ದೃಷ್ಟಿಕೋನದ ಮಾತುಗಳೇ ಹೊರತು ಆ ಗುಣದೋಷಗಳಿಗೆ ನಾವು ಭಾಜನಾಗಿರಬೇಕು ಅಂತಿಲ್ಲ ಅಂತ ಹೇಳ್ತಾ ಇದ್ರು. ಮಹಾತ್ಮರನ್ನ ನಿಂದೆ ಮಾಡುವಂತಹ ಜನ ಬೇಕಾದಷ್ಟಿದ್ದಾರೆ. ಏನೇ ನಿಂದೆ ಮಾಡಿದರೂ ಆ ನಿಂದಾ ಮಹಾತ್ಮರಿಗೆ ತಿಳಿದರೂ ಕೂಡ ಅವರು ಸಂತೋಷವಾಗಿದ್ದು ಅಂಥ ನಿಂದಕರಿಗೂ ಆತ್ಮಜ್ಞಾನೋಪದೇಶವನ್ನು ಮಾಡ್ತಾರೆ. ಅವಳಿಗೇನಾಗಬೇಕು? ಏನೂ ಇಲ್ಲ. ನಿಸ್ತ್ರೈಗುಣ್ಯೇ ಪತಿ ವಿಚರತ ಕೋ ವಿಧಿ ಕೋ ನಿಷೇಧ. ಗುಣಾತೀತರಾಗಿರುವಂತಹ ಮಹಾತ್ಮರಿಗೆ ಗುಣವೂ ಇಲ್ಲ, ದೋಷವೂ ಇಲ್ಲ. ಯಶನಿ ಅಧ್ಯಾಸೇನ ಸಮರ್ಪಿತೋ ಅರ್ಥ ನ ಕುತ್ರಾಪಿ ವರ್ತತೆ. ಇಲ್ಲ ಏನ ಸಹ ಯಥಾರ್ಥ ಪ್ರತ್ಯಯ ಸ್ಯಾತ್. ಹಾಗಿದ್ದು ಬಿಟ್ಟಿದ್ದರೆ ಅದು ಯಥಾರ್ಥ ಪ್ರತ್ಯಯವೇ ಆಗಿ ಬಿಡುತ್ತಿತ್ತು. ಹಾಲನ್ನ ಬೆಳ್ಳಿಗಿದೆ ಅಂತ ತಿಳಿದರೆ ಅದು ಅಧ್ಯಾಸವಲ್ಲ, ಅದು ಯಥಾರ್ಥ ಪ್ರತ್ಯಯ, ಯಥಾರ್ಥ ಜ್ಞಾನ. ಒಬ್ಬನಿಗೆ ಜಾಂಡೀಸ್ ಬಂದಿದೆ, ಕಾಮಾಲೆ ಹಾಲನ್ನ ನೋಡ್ತಾನೆ, ಹಾಲು ಕುಡಿಯಪ್ಪ ಅಂತ ಕೊಡ್ತಾನೆ. ಇವತ್ತು ನೀವು ಯಾಕೆ ನನಗೆ ಹಳದಿ ಹಾಲು ಕೊಡ್ತಾ ಇದ್ದೀರಾ ಅಂತಾನೆ. ಹಳದಿ ಹಾಲು ಅಲ್ಲ, ಹಳದಿ ಹಾಲು ಕೊಟ್ಟೆ, ಅಷ್ಟ ಹಾಕಿಲ್ಲ, ಹಸುವಿನ ಹಾಲನ್ನು ಕರೆದುಕೊಳ್ತಾ ಇದ್ದೀವಿ. ಅವನು ಹೇಳ್ತಾನೆ ಈ ಹಾಲು ಹಳದಿಯ ಬಣ್ಣಕ್ಕಿದೆ ಅಂತಾನೆ. ಹಳದಿಯ ಬಣ್ಣಕ್ಕಿದೆ ಅಂತ ಹೇಳಿದ ಮಾತ್ರಕ್ಕೆ ಹಾಲು ಹಳದಿಯ ಬಣ್ಣಕ್ಕಿದೆಯಾ? ಅವನ ದೋಷ ಇದೆ. ಇದನ್ನು ತಿಳ್ಕೋಬೇಕು. ನಮ್ಮನ್ನು ಯಾರೇ ನಿಂದೆ ಮಾಡಿದರು ಆ ದೋಷ ನಮ್ಮಲ್ಲಿದ್ದರೆ ತಿದ್ಕೊಳ್ಳೋಣ. ಆ ದೋಷ ಇಲ್ವಾ, ಅವರನ್ನು ಪ್ರೀತಿ ಮಾಡೋಣ ಅಂತ ಅರ್ಥ. ಮುಂದಕ್ಕೆ ಹೋಗೋಣ. ಏನ ನಿಜವಾಗಿ ಆ ಗುಣವಿದ್ದು ಬಿಟ್ಟಿದ್ದರೆ ಸಹ ಅದು ಯಥಾರ್ಥ ಪ್ರತ್ಯಯ ಏವ, ಯಥಾರ್ಥ ಪ್ರತ್ಯಯವಾಗುವ ಆದೀತೆ ಹೊರತು ಅಧ್ಯಾಸವಾಗಲಾರದು. ನಹಿ ಸಾಧಿ ಅಧ್ಯಾಸೇಪಿ ಇದಂ ರಜತಂ ಇತ್ಯಾಕಾರಕಂ ವಸ್ತು ಶುಕ್ತೌ
ತಥೋನ್ಯತ್ರ ಮಾ ಕುತ್ರಾಪಿ ಸಂಭಾವಿತಮಸ್ತಿ. ಏನು ಬರೀತಾರೆ ಗುರುಗಳು? ಬಾಬಾ ಗುರುಗಳೇ ಮಹಾತ್ಮರು ತಾವು, ವೇದಾಂತ ಭಾಷೆ ವ್ಯಾಖ್ಯಾನಕಾರರು ತಾವು, ಮಹಾ ತಪಸ್ವಿಗಳು ತಾವು, ಜ್ಞಾನಮೂರ್ತಿಗಳು ತಾವು, ಬಾ ವೈರಾಗ್ಯ ಚಕ್ರವರ್ತಿಗಳು ತಾವು. ಸಾಕು ಮಗು, ಸಾಕು, ನನ್ನ ಮಗಳಿದ್ದು ಸಾಕು, ಸಂತೋಷ, ಪಾಠ ಮುಂದುವರಿಸು. ಆಯ್ತು ಗುರುಜಿ. ಒಳ್ಳೆ ಉದಾಹರಣೆ ಕೊಡಿ. ಸಾಧಿ ಅಧ್ಯಾಸೆ, ಅಧ್ಯಾಸ ಅನಾದಿ, ಅಧ್ಯಾಸ ಸಾಧಿ. ಸಾಧಿ ಎಂದೇನು? ಆದಿನ ಸಹ ವರ್ತತೆ ಇತಿ ಸಾಧಿ. ಆದಿಯನ್ನ ಉಳ್ಳ ಅಧ್ಯಾಸ. ಉದಾಹರಣೆಗೆ ಹಗ್ಗದಲ್ಲಿ ಹಾವನ್ನು ಕಾಣ್ತೇವೆ. ರಜ್ವಾಂ ಸರ್ಪಾಧ್ಯಾಸ ಸಾಧಿ. ಅದು ನೆನ್ನೆ ಮೊನ್ನೆ ಇತ್ತಿಲ್ಲ, ಎಲ್ಲರಿಗೂ ಇಲ್ಲ. ನನಗೆ ಮಾತ್ರ ಬೆಳಿಗ್ಗೆ ಇತ್ತಿಲ್ಲ, ಮಧ್ಯಾಹ್ನವೂ ಇಲ್ಲ, ಸಾಯಂಕಾಲವೂ ಇಲ್ಲ, ಮಬ್ಬುಗತ್ತಲದಲ್ಲಿ ಹಾವ ಕಾಣಿಸ್ತಾ ಇದೆ. ಅದಕ್ಕೆ ಹೆಸರು ಸಾಧಿ. ಒಂದು ವಸ್ತುವನ್ನ ಮತ್ತೊಂದು ವಸ್ತುವನ್ನು ತಪ್ಪಾಗಿ ತಿಳ್ಕೊಳ್ತೇನೆ, ಅದು ಸಾಧಿ. 10 ಅಡಿ ದೂರದಲ್ಲಿ ನಿಂಬೆ ಹಣ್ಣಿಟ್ಟಿದ್ದಾರೆ. ಅದು ಕಾರ್ತಿಕ ಮಾಸ, ನಾಳೆ ದಿವಸ ಉತ್ಥಾನ ದ್ವಾದಶಿ, ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ. ಆತ ಹೇಳಿದ್ದ ತಮ್ಮ ಮನೆಯವರಿಗೆ, ನಾಳೆ ತುಳಸಿ ಪೂಜೆ ಮಾಡ್ಬೇಕಾಗಿದೆ, ಈ ದಪ್ಪನೆಯ ನೆಲ್ಲಿಕಾಯಿ ತಗೊಂಬನ್ನಿ ಅಂತ ಹೇಳಿದ್ದ. ಅವ್ರು ಇನ್ನೂ ತಂದಿಲ್ಲ. ನಿಂಬೆ ಹಣ್ಣಿಟ್ಟಿದ್ದಾರೆ. ಅದು ನೋಡ್ಬಿಟ್ಟು ನೆಲ್ಲಿಕಾಯಿ ತುಂಬಾ ಚೆನ್ನಾಗಿದೆ ಅನ್ಬೇಡ, ನೆಲ್ಲಿಕಾಯಿ ಇಲ್ಲ ಇಲ್ಲ. ಅಥವಾ ನೆಲ್ಲಿಕಾಯಿ ತಂದಿಟ್ಟಿದ್ದಾರೆ, ಚಿತ್ರಾನ್ನ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದಾರೆ, ನಿಂಬೆ ಹಣ್ಣು ತುಂಬಾ ಚೆನ್ನಾಗಿದೆ ಅಂದ್ರೆ. ದೂರದಿಂದ ನೋಡಿದಾಗ ನಿಂಬೆ ಹಣ್ಣಿಗೂ ನೆಲ್ಲಿಕಾಯಿಗೂ ವ್ಯತ್ಯಾಸವಿಲ್ಲ. ಇನ್ನೊಂದು ಹಣ್ಣಿದೆ, ಹೆಸರು ಗೊತ್ತಿಲ್ಲ ನನ್ಗೆ, ಮರ್ತ್ಬಿಟ್ಟಿದ್ದೀನಿ ಅಷ್ಟೇ. ಅದು ಏನ್ ಹೆಸರು? ಒಂದು ನಿಂಬೆ ಹಣ್ಣು ತರ ಇರುತ್ತದ, ಮಧ್ಯ ಒಂಚೂರು ಪನ್ನೆಳ್ಳೆ. ಪನ್ನೆಳ್ಳೆ ಅದು ಹೇಳಿ, ಮತ್ತೆ ಬೇರೆ ಬೇರೆ ಹೆಸರು ಗೊತ್ತಿಲ್ಲ. ಆ ಪನ್ನೆಳ್ಳೆ ಹಣ್ಣು ನಿಂಬೆ ಹಣ್ಣು ಒಂದೇ ತರ ಕಾಣುತ್ತಲ್ವೇ? ನೋಡಿ ಸ್ವಾಮಿ ಬರೀತಾ ಇದ್ದಾರೆ. ಅದಕ್ಕೆ ಹೆಸರು ಸಾದಿ ಅಧ್ಯಾಸ. ಆದಿ ಎನ್ನುವುಳ್ಳ ಅಧ್ಯಾಸ ಪ್ರಾರಂಭ ಉಂಟು. ಇಂಥ ಸಾದಿ ಅಧ್ಯಾಸೇಪಿ, ಆದಿ ಎನ್ನುವುಳ್ಳಂತ ಅಧ್ಯಾಸದಲ್ಲಿಯೂ ಇದಂ ರಜತ. ಉದಾಹರಣೆಗೆ ಇದು ರಜತ ಅಂತ ತಿಳ್ಕೊತಾನೆ. ಅಲ್ಲಿರುವುದೇನು? ಕಪ್ಪೆ ಚಿಪ್ಪು. ಕಪ್ಪೆ ಚಿಪ್ಪು ಅಂತ ಗೊತ್ತಿಲ್ಲ, ಅಲ್ಲಿ ಬಿದ್ದಿರುವ ಕಪ್ಪೆ ಚಿಪ್ಪಿನಲ್ಲಿ ಇದು ಬೆಳ್ಳಿ ಅಂತ ಮಾಡ್ಕೋತಾನೆ. ಅದಕ್ಕೆ ಹೆಸರಾಯಿತು ಶುಕ್ತಿಕಾ ರಜತ. ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವ ಬೆಳ್ಳಿ, ಆ ಬೆಳ್ಳಿ ಇದೆಯಾ ಅಲ್ಲಿ? ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ಬೆಳ್ಳಿಯು ಕಪ್ಪೆ ಚಿಪ್ಪಿನಲ್ಲಾಗಲಿ ಅಥವಾ ಅಂಗಡಿಗಳಲ್ಲಾಗಲಿ ನಿಜವಾಗಿ ಇದೆಯಾ? ಅಂಗಡಿಗಳಲ್ಲಿ ಬೆಳ್ಳಿ ಇದೆ, ಕಪ್ಪೆ ಚಿಪ್ಪಿನಲ್ಲಿ ತೋರುವಂತ ಬೆಳ್ಳಿ ಇದೆಯಾ? ಇಲ್ಲ. ನೋಡಿ, ಸಾದಿ ಅಧ್ಯಾಸೇಪಿ, ಆದಿ ಉಳ್ಳ ಅಧ್ಯಾಸದಲ್ಲಿಯೂ ಕೂಡ ಇದಂ ರಜತಂ, ಇದು ಬೆಳ್ಳಿ. ಎಲ್ಲಿ? ಕಪ್ಪೆ ಚಿಪ್ಪಿನಲ್ಲಿ. ಶುಕ್ತಿಕಾಯಂ ಇದಂ ರಜತಂ ಇತ್ಯಾಕಾರಕಂ ವಸ್ತು. ಈ ರೂಪವಾಗಿರುವಂತಹ ಪದಾರ್ಥವು ಶುಕ್ತಿಯಲ್ಲಾಗಲಿ ಅಥವಾ ಅನ್ಯತ್ರ, ಕಪ್ಪೆ ಚಿಪ್ಪಿನಲ್ಲೂ ಆ ಬೆಳ್ಳಿ ಇಲ್ಲ. ಯಾವ ಬೆಳ್ಳಿ? ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿದ್ದಂತ ಶುಕ್ತಿಕಾ ರಜತ ಶುಕ್ತಿಗೆ ಎಲ್ಲಿಯೂ ಇಲ್ಲ, ಅನ್ಯತ್ರ ನಮ್ಮ ಮನೆಯಲ್ಲೂ ಇಲ್ಲ, ಅಮೆರಿಕಾದಲ್ಲೂ ಇಲ್ಲ. ರಾಜ ಮಹಾರಾಜ ಅವ್ರ ಬೆಳ್ಳಿ ಇದೆ, ಬೆಳ್ಳಿನ ಗದ್ದ ಇಲ್ಲ. ಶುಕ್ತಿಕಾ ರಜತ ಇದೆಯಾ? ಎಲ್ಲಿ? ಅನ್ಯತ್ರ ಕುತ್ರಾಪಿ ಸಂಭಾವಿತಂ ನಾಸ್ತಿ. ಅನ್ಯತ್ರ ಚ ಉಭಯಂ ನಾಸ್ತಿ. ಬೇರೆ ಕಡೆಯಲ್ಲಿ ಎರಡೂ ಇಲ್ಲ. ಬೇರೆ ಕಡೆ ನೋಡಿದಾಗ ಅಲ್ಲಿ ಕಪ್ಪೆ ಚಿಪ್ಪೂ ಇಲ್ಲ, ಬೆಳ್ಳಿಯೂ ಇಲ್ಲ. ಇದೇ ರೀತಿಯಲ್ಲಿ ಏವಮೇವ ಪ್ರಕೃತೇಪಿ ಅಧ್ಯಾಸ ವಿಷಯೇ ಅಹಂ ಜಾನಾಮಿ
ಇತ್ಯಾಕಾರಕಸ್ಯ ಜ್ಞಾತೃತ್ವಸ್ಯ ಕುತ್ರಾಪಿ ಸಂಭವೋ ನಾಸ್ತಿ ನಾಸೌ ಯಥಾರ್ಥ ಪ್ರತ್ಯಯ. ಏನ್ ಗುರುಗಳ ವ್ಯಾಖ್ಯಾನ ಓದ್ತಾ ಇದ್ರೆ ಸಾಕ್ಷಾತ್ ಬ್ರಹ್ಮದೇವನ ವ್ಯಾಖ್ಯಾನ, ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯರ ವ್ಯಾಖ್ಯಾನವು ಅನ್ನುವಂತೆ ಇದೆ. ಸಾಕ್ಷಾತ್ ಭಗವತ್ ಶಂಕರಾಚಾರ್ಯರೇ ಬಂದು ಈ ವ್ಯಾಖ್ಯಾನವನ್ನ ಬರೆಯುತ್ತಿದ್ದಾರೇನೋ ಅನ್ಸ್ತಾ ಇದೆ ನನಗೆ. ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ಶುದ್ಧತೆ ಇದೆ, ಸಂತೋಷವಾಯಿತು. ದೃಷ್ಟಾಂತವಾಯಿತು. ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವ ಬೆಳ್ಳಿ ಎಲ್ಲಿದೆ? ಕಪ್ಪೆ ಚಿಪ್ಪಿನಲ್ಲಿಲ್ಲ. ಅಂಗಡಿಗಳ ಕಪ್ಪೆ ಚಿಪ್ಪಿನ ಬೆಳ್ಳಿನೇ ಇಲ್ಲ. ಅದೇ ತರಹ ಏವಮೇವ ಪ್ರಕೃತೇಪಿ, ಇಲ್ಲಿ ದಾಷ್ಟಾಂತಿಕದಲ್ಲಿ ಅಹಂ ಜಾನಾಮಿ, ಅಹಂ ಪಶ್ಯಾಮಿ, ಅಹಂ ಕರೋಮಿ, ಅಹಂ ಭೋಜನಂ ಕರೋಮಿ, ಅಹಂ ಗಚ್ಚಾಮಿ. ಇದು ಕೇವಲ ಅಧ್ಯಾಸದ ರೂಪವೇ ಹೊರತು ಪರಮಾರ್ಥವಲ್ಲ. ಅಹಂ ಜಾನಾಮಿ, ನಾನು ತಿಳಿಯುತ್ತೇನೆ. ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕಂ ವ್ಯವಹಾರ. ನಾನು ತಿಳಿಯುತ್ತೇನೆ ಅಂತ ಹೇಳ್ತೇನೆ. ಇತ್ಯಾಕಾರಕಸ್ಯ ಜ್ಞಾತೃತ್ವಸ್ಯ, ಇಂಥ ರೂಪವಾಗಿರುವ ಜ್ಞಾತೃತ್ವ. ಜಾನಾತೀತಿ ಜ್ಞಾತ ತಸ್ಯ ಜ್ಞಾತುಃ, ಜ್ಞಾತುಃ ಭಾವಃ ಜ್ಞಾತೃತ್ವಂ. ಇಂಥ ಜ್ಞಾತೃತ್ವವು ಕುತ್ರಾಪಿ ಎಲ್ಲೂ ಇಲ್ಲ. ಯಾಕೆ ಅಂದ್ರೆ ದೇಹವನ್ನ ನಾನೆಂದು ತಪ್ಪಾಗಿ ಮಾಡಿಕೊಂಡು ಬುದ್ಧಿಯನ್ನು ತಾನು ಎಂದು ಅಧ್ಯಾಸ ಮಾಡಿಕೊಂಡು ಅಹಂ ಜಾನಾಮಿ ಅಂತ. ನಿಜವಾಗಿ ನೋಡಿದರೆ ಶರೀರವೇ ನಾನಲ್ಲ, ಅಲ್ಲ, ಶರೀರವೇ ಇಲ್ಲ. ಅವಿದ್ಯಾ ಕಲ್ಪಿತವಾದ ಅಧ್ಯಾಸದಿಂದ ತೋರುತ್ತಿರುವ ಜುಳ್ಳಾಗಿರುವ ಮಿಥ್ಯಾರೂಪವಾಗಿರುವ ಶರೀರವನ್ನು ಇಟ್ಕೊಂಡು ಆ ಶರೀರವನ್ನ ನಾನು ಎಂದು ಮಾಡಿಕೊಂಡು ಆ ದೇಹದ ಒಳಗಿರುವ ಬುದ್ಧಿಯನ್ನ ನಾನು ಅಂತ ಮಾಡಿಕೊಂಡು ಅಹಂ ಜಾನಾಮಿ ವಿಚಾರ ಮಾಡ್ತಾ ಹೋದ್ರೆ ಎಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು. ಇದನ್ನು ಪಾಠ ಮಾಡುವಾಗ ಪರಮ ಪೂಜ್ಯ ನನ್ನ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಜ್ಞಾಪಕವನ್ನು ಬರ್ತೀಯ. ಯಾವುದಕ್ಕೆ? ಇಲ್ಲದ ಶರೀರವನ್ನ ಇದೆ ಅಂತ ಮಾಡಿಕೊಂಡು ಆ ಶರೀರವನ್ನ ನಾನು ಅಂತ ಮಾಡಿಕೊಂಡು ಆ ದೇಹದೊಳಗಿರುವಂತಹ ಬುದ್ಧಿಯನ್ನ ನಾನು ಅಂತ ಮಾಡಿಕೊಂಡು ಅಹಂ ಜಾನಾಮಿ ಅಂತ ಹೇಳ್ತಾ ಇದ್ದಾರೆ ಅನ್ನುವುದಕ್ಕೆ ಒಂದು ದೃಷ್ಟಾಂತ. ಒಂದು ಮನೆಯಲ್ಲಿ 6 ಜನ ಮೊಮ್ಮಕ್ಕಳು, 6, 8, 10 ಹುಡುಗರು. ಅವರ ವಯಸ್ಸೆಲ್ಲ 6, 7, 8, 9. ಹುಡುಗರು ಸೇರ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ. ಅಜ್ಜ ಅಜ್ಜಿ ಹೇಳ್ತಾರೆ, ತಾತ ಇವತ್ ನೀವು ನಮ್ಮನೆಗೆ ಊಟಕ್ಕೆ ಬರ್ಬೇಕು. ಆಯ್ತಪ್ಪ ಬರ್ತೇನೆ ಅಂತಾರೆ. ಅಜ್ಜಿ ನೀವು ನಮ್ಮಲ್ಲೇ ಊಟಕ್ಕೆ ಬರ್ಬೇಕು ಅಂತಾರೆ. ಆ ಮಕ್ಕಳ ಮಾತನ್ನು ಕೇಳಿಸಿಕೊಂಡು ಮನೆಯಲ್ಲಿ ಅಡಿಗೆ ಮಾಡದೆ ಹೋದ್ರೆ ಉಪವಾಸವೇ ಗತಿ. ಆಯ್ತು, ಕರೆದು ಕೂಡಲೇ ಬರ್ತೀವಿ ಅಂತ ಅಜ್ಜ ಅಜ್ಜಿ. ತಾತ ಊಟಕ್ಕೆ ಬನ್ನಿ ಅಂತ ಕರೀತಾರೆ. ಊಟಕ್ಕೆ ಹೋದ್ರು ಅಜ್ಜ ಅಜ್ಜಿ. ಅಲ್ಲೇನು ಇಲ್ಲ, ನೆಲ ಬಾಳೆ ಎಲೆ ಹಾಕಿದ್ದೇವೆ ಅಂದ್ರು. ಬಾಳೆ ಎಲೆ ಇಲ್ಲ. ಆಮೇಲೆ ದಿನ ನೋಡಿರ್ತಾರೆ ಅಡಿಗೆ ಮಾಡೋದನ್ನ. ತುಪ್ಪ ಹಾಕ್ತಾರೆ, ಈ ಪಾಯಸ, ಚಿತ್ರಾನ್ನ, ಕೋಸಂಬರಿ, ಹಪ್ಪಳ, ಆಮೇಲೆ ಅನ್ನ, ತವ್ವೆ, ತುಪ್ಪ ಹಾಕ್ಬಿಟ್ಟ ನಿಧಾನ ಊಟ ಮಾಡಿ ಅಂತಾರೆ. ಏನ್ ಊಟ ಮಾಡೋಣ? ಎಂತಾರೆ ಇಲ್ಲ, ಬರೀ ಕೈ ತುತ್ತದೆ. ಈ ಪಾಯಸ, ಚಿತ್ರಾನ್ನ, ಗೊಜ್ಜು, ಹಪ್ಪಳ ಏನು ಇಲ್ಲ. ಅದೇ ತರಹ ಇಲ್ಲದ ಅವಿದ್ಯೆಯಿಂದ ಇಲ್ಲದ ಶರೀರವನ್ನ ಸತ್ಯ ಎಂದು ಮಾಡಿಕೊಂಡು ಅದನ್ನ ನಾನು ಅಂತ ಮಾಡಿಕೊಂಡು ಬುದ್ಧಿಯ ನಾನು ಯಾವುದು ಇಲ್ಲ, ಎಲ್ಲವ ವಿದ್ಯಾ ಕಲ್ಪಿತ ಮಾಡಿಕೊಂಡು ಅಹಂ ಜಾನಾಮಿ ಅನ್ನುವಂತ ವ್ಯವಹಾರ. ಈ ವ್ಯವಹಾರಕ್ಕೆ ಹೆಸರಾಯಿತು
ಮಿಥ್ಯಾ ಪ್ರತ್ಯಯ ರೂಪ ವ್ಯವಹಾರ. ಇದು ಬ್ರಹ್ಮಜ್ಞಾನಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಅಜ್ಞಾನಿಗಳಿಗೆ ಗೊತ್ತಾಗುವುದಿಲ್ಲ. ಆ ಚಿಕ್ಕ ಮಕ್ಕಳು ಮಾಡಿರುವ ಅಡಿಗೆ ಹಣೆ ಬರ ಅಜ್ಜಿ ತಾತನ ಗೊತ್ತಾಗುತ್ತೆ ಹೊರತು ಮಕ್ಕಳಿಗೆ ಏನು ಗೊತ್ತಾಗ. ಅದನ್ನೇ ಊಟ ಮಾಡ್ತಾ ಇರ್ತಾರೆ, ಬರೀ ಕೈ ಪಾಯ್ತಾ ತುಪ್ಪ ಹಾಕಿ ಅಂತಾರೆ ಮಕ್ಕಳು, ತುಪ್ಪ ಹಾಕ್ತಾರೆ. ಇದೇನು ಆಯ್ತು, ನಿಮ್ ಹೋಳಿಗೆ ಹಾಕೋಣ, ಹಾಕಮ್ಮ ಹೋಳಿಗೆ ಹಾಕು ಅಂತ ಅನ್ನುವವರು ಚಿಕ್ಕ ಮಕ್ಕಳು, ಹಾಕ್ತಿವಿ ಅನ್ನೋರು ಚಿಕ್ಕ ಮಕ್ಕಳು. ಆ ಚಿಕ್ಕ ಮಕ್ಕಳ ವ್ಯವಹಾರದಲ್ಲಿ ಅಂಥದ್ದು ಇಲ್ಲ. ಇರುವುದೆಲ್ಲ ಏನು, ಕಲ್ಲು ಮಣ್ಣು ಗಜಿಯ. ಅಹಂ ಜಾನಾಮಿ, ನಾನು ತಿಳಿಯುತ್ತೇನೆ ಅಂತ ವ್ಯವಹಾರ. ಇಲ್ಲಿ ನಿಜವಾಗಿ ನಾನು ಎನ್ನುವಾಗ ಶರೀರವನ್ನು ನಾನು ಅಂತ ಮಾಡ್ಕೊಂಡಿದ್ದೇನೆ, ಇದು ಸರಿಯಾ? ಮಿಥ್ಯಾ ಪ್ರತ್ಯಯ. ಬುದ್ಧಿಯ ನಾನು ಅಂತ ಮಾಡ್ಕೊಂಡಿದ್ದೇನೆ, ಸರಿಯಾ? ಮಿಥ್ಯಾ ಪ್ರತ್ಯಯ. ಅಹಂ ಅನ್ನುವಾಗಲೂ ಮಿಥ್ಯಾ ಪ್ರತ್ಯಯ, ಜಾನಾಮಿ ಎನ್ನುವಾಗಲೂ ಮಿಥ್ಯಾ ಪ್ರತ್ಯಯ. ಇದನ್ನೇ ಭಾಷ್ಯಕಾರ ಶಂಕರರು ಅಹಮಿದಂ ಮಮೇದಂ ಇತಿ ಲೋಕ ವ್ಯವಹಾರ ಅಂತ ಕರೆದಿದ್ದಾರೆ. ಅಹಂ ಜಾನಾಮಿ ಇತಿ ಆಕಾರಕಸ್ಯ ಜ್ಞಾತೃತ್ವಸ್ಯ, ಇಲ್ಲಿ ಜ್ಞಾತೃತ್ವ ತೋರ್ತಾರೆ. ನಾನು ತಿಳಿಯುತ್ತೇನೆ ಜ್ಞಾತೃತ್ವ, ನಾನು ಹೋಗುತ್ತೇನೆ ಗಂತೃತ್ವ. ಈ ಜ್ಞಾತೃತ್ವವು ಕುತ್ರಾಪಿ ಎಲ್ಲಿಯೂ ಕೂಡ ನ ಸಂಭವ, ಸಾಧ್ಯವಿಲ್ವೇ ಇಲ್ಲ. ಕುತ್ರಾಪಿ ಸಂಭವ ನಾಸ್ತಿ. ಜ್ಞಾತೃತ್ವ ಎಲ್ಲಾದ್ರೂ ಇದೆಯಾ? ಎಲ್ಲಿ ಇಲ್ವೇ ಇಲ್ಲ. ಯಾಕೆ? ನಾಸೌ ಯಥಾರ್ಥ ಪ್ರತ್ಯಯ ಶೀಲ. ನಾನು ತಿಳಿಯುತ್ತೇನೆ, ನಾನು ಬರೆಯುತ್ತೇನೆ, ನಾನು ಅಡಿಗೆ ಮಾಡುತ್ತೇನೆ, ಊಟ ಮಾಡ್ತೇನೆ, ಎಲ್ಲಾ ವ್ಯವಹಾರವನ್ನು ತಗೊಂಬಿಡಿ. ಕೈಗಳನ್ನ ನಾನು ಅಂತ ಮಾಡ್ಕೊಂಡು ನಾ ಪೂಜೆ ಮಾಡ್ತೇನೆ, ನಾಲಿಗೆ ನಾನು ಅಂತ ಮಾಡ್ಕೊಂಡು ಮಂತ್ರವನ್ನು ಹೇಳ್ತೇನೆ, ಕಾಲನ್ನು ನಾನು ಅಂತ ಮಾಡ್ಕೊಂಡು ನಾನು ವಾಯು ವಿಹಾರ ಮಾಡ್ತೇನೆ, ಎಲ್ಲವೂ ಅಧ್ಯಾಸ. ಇದು ನಾಸವು ಯಥಾರ್ಥ ಪ್ರತ್ಯಯ. ಇದು ಯಥಾರ್ಥ ಪ್ರತ್ಯಯವಲ್ಲ, ಸತ್ಯವಾದ ತಿಳುವಳಿಕೆಯಲ್ಲ. ನಚ ಅಯಂ ಅಪ್ರತ್ಯಯ. ಇದು ಈ ಮಿಥ್ಯಾ ಪ್ರತ್ಯಯ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸತ್ಯ ಪ್ರತ್ಯಯವಲ್ಲ, ಸಮ್ಯಜ್ಞಾನವಲ್ಲ. ಇದನ್ನ ಅಪ್ರತ್ಯಯ ಅನ್ನೋಣ, ಅರಿವೇ ಅಲ್ಲ. ಇದು ಪ್ರತ್ಯಯವೇ ಅಲ್ಲ. ನಾನು ತಿಳಿಯುತ್ತೇನೆ ಎನ್ನುವಂತಹದ್ದು ಒಂದು ಪ್ರತ್ಯಯವೇ ಅಲ್ಲ ಅನ್ನೋಣ ಅಂತಂದ್ರೆ ಹಾಗನ್ನಕ್ಕಾಗಲ್ಲ. ಯಾಕೆ? ಪ್ರತೀತೇ ಅನುಭವ ಸಿದ್ಧತ್ವಾತ್ ಅಂತ. ಪ್ರತೀತೇ ತಿಳುವಳಿಕೆಯು ಅನುಭವದಲ್ಲಿ. ನಾನು ತಿಳಿಯುತ್ತೇನೆ, ನಾನು ಓದುತ್ತೇನೆ, ನಾನು ಬರೆಯುತ್ತೇನೆ, ಈ ಪ್ರತ್ಯಯ ಇದ್ದು ಬಿಟ್ಟಿದೆ, ಎಲ್ಲರಲ್ಲೂ ಇದೆ. ಪ್ರತಿಯೊಬ್ಬರೂ ಕೂಡ ದೇಹವನ್ನ ನಾನು ಎಂದು ಮಾಡಿಕೊಂಡು ಆಯಾ ಇಂದ್ರಿಯ ವ್ಯಾಪಾರವನ್ನ ನಾನು ಮಾಡ್ತಾ ಇದ್ದೇನೆ ಮಾಡ್ಕೊಂಡೆ. ಇದು ಎಲ್ಲರ ಅನುಭವದಲ್ಲಿ ಕಾಣುತ್ತಿರುವುದರಿಂದ ಇದು ಪ್ರತ್ಯಯವೇ ಅಲ್ಲ ಅನ್ನಬಾರದು. ತೋರ್ತಾ ಇದೆ, ತೋರುತ್ತಿರುವುದರಿಂದ ಸಮ್ಯಕ್ ಪ್ರತ್ಯಯ ಅಂತ ಕರೆಯೋಣ. ಸರಿಯಾದ ಜ್ಞಾನವಲ್ಲ. ನಾಪಿ ಸ್ಮೃತಿರೇ ವೇದಂ. ಇದು ಸ್ಮೃತಿಯೂ ಅಲ್ಲ. ಸ್ಮೃತಿ ಅಂದ್ರೇನು? ನೆನ್ನೆ ಮಾಡಿದ್ದ ನೋಡ್ಕೊಂಡು ಅದನ್ನನುಸರಿಸಿ ಇವತ್ತು ಹೇಳುವಂತಹದ್ದಲ್ಲ. ಯಾಕೆ? ಪ್ರತ್ಯಕ್ಷಾವಭಾಸತ್ವ ಈಗ ಕಾಣ್ತಾ ಇದೆ. ನಾನು ತಿಳಿಯುತ್ತೇನೆ ಎನ್ನುವಂತಹ ಪ್ರತ್ಯಯ ನಿನ್ನೆ ಆಗಿದ್ದ ಪ್ರತ್ಯಯವನ್ನು ನೆನಪು ಮಾಡಿಕೊಂಡು ಉಂಟಾಗುತ್ತಿರುವ ಪ್ರತ್ಯಯವನ್ನ ಈಗ ಕಾಣ್ತಾ ಇದೆ. ನಾನು ತಿನ್ನುತ್ತೇನೆ ಯಾವಾಗ? ಈಗ. ಅಹಂ ಪಶ್ಯಾಮಿ, ನಾನು ಕಾಣುತ್ತೇನೆ, ಇದು ಸ್ಮೃತಿ ಅಲ್ಲ. ಸ್ಮೃತಿಯಿಂದ ಏನಾಗ್ಬೇಕು? ಪದಾರ್ಥವಿರಬಾರ್ದು, ನೆನಪಾಗ್ಬೇಕು. ಆದ್ದರಿಂದ ಪ್ರತ್ಯಕ್ಷಾವಭಾಸತ್ವ, ಪ್ರತ್ಯಕ್ಷದಂತ ತೋರುತ್ತಿದೆ. ಯಾವುದು? ಅಹಂ ಜಾನಾಮಿ, ಅಹಂ ಪಶ್ಯಾಮಿ ಎನ್ನುವಂತಹದ್ದು. ತಸ್ಮಾತ್ ನೋಡಿ, ಇದು ಸಮ್ಯ ಪ್ರತ್ಯಯವೂ ಅಲ್ಲ, ಇದು ಅಪ್ರತ್ಯಯವೂ ಅಲ್ಲ, ಇದು ಸ್ಮೃತಿಯೂ ಅಲ್ಲ. ಉಳಿದದ್ದೇನು? ತಸ್ಮಾತ್ ಮಿಥ್ಯಾ ಪ್ರತ್ಯಯ ರೂಪ ಏವಾಯಂ ಇತಿ ಶಿಷ್ಯತೆ. ಇದು ಮಿಥ್ಯಾ ಪ್ರತ್ಯಯ ರೂಪವಾಗಿದೆ ಅಂತ ಹೇಳುವುದೇ
ಶಿಷ್ಯತೆ ಯುಜ್ಯತೆ ಹೊಂದುತ್ತದೆ. ನನ್ಗೆ ಆನಂದವಾಗ್ತಾ ಇದೆ. ಅಧ್ಯಾಸ ಭಾಷ್ಯವನ್ನ ಪರಮ ಪೂಜ್ಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎಷ್ಟು ಮುದ್ದಾಗಿ ಎಷ್ಟು ತಿಳಿಯಾಗಿ ಬರಿತಾ ಇದ್ದಾರೆ. ಆದ್ದರಿಂದ ಅಧ್ಯಾಸವು ಮಿಥ್ಯಾ ಪ್ರತ್ಯಯ ರೂಪವಾಗಿದೆ ಎಂದು ಭಾಷ್ಯಕಾರ ಶಂಕರರು ಹೇಳುತ್ತಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸೋಣ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಬಿಡು ಬಿಡು ಜಗದ ಸಡಗರವ. ಈ ಜಗತ್ತು ತೋರುವುದೇ ಬೇರೆ, ಇರುವುದೇ ಬೇರೆ. ತೋರಿದಾಕ್ಷಣ ಸತ್ಯವಲ್ಲ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ ಸತ್ಯಂ ಎಂದಿದ್ದಾರೆ ಶಂಕರರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲಿ. ಅಂದರೆ ಯಾವ ವಸ್ತು, ಅಂದರೆ ಯಾವ ಆತ್ಮ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ತನ್ನ ಸ್ವರೂಪದಿಂದ ಬದಲಾಗುವುದಿಲ್ಲವೋ ಅದು ಸತ್ಯ, ಅದೇ ತಾನು. ಇನ್ನು ಸಂಸಾರವೆಂದರೆ ಕೇವಲ ತಂದೆ ತಾಯಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಇಷ್ಟೇ ಅಲ್ಲ. ಇವರುಗಳು ಈ ಜನ್ಮಕ್ಕೆ ಸಂಬಂಧಪಟ್ಟವರಷ್ಟೇ ಎನ್ನುತ್ತಾರೆ ಶ್ರೀಗಳು. ಸಂಸಾರವೆಂದರೆ ಪುನರಪಿ ಜನನಂ ಪುನರಪಿ ಮರಣಂ. ಈ ಚಕ್ರದಿಂದ ಬಿಡಿಸುವವನೇ ಬ್ರಹ್ಮವಿದ್ಯಾಚಾರ್ಯನಾದ ಸದ್ಗುರು. ಹಾಗೆಯೇ ಈ ಜೀವನದಲ್ಲಿ ಸಂಪಾದಿಸಿದ ಹೊಲ ಮನೆ ಹಣ ಅಧಿಕಾರ ಸಡಗರ ಎಲ್ಲವೂ ಈ ಎಚ್ಚರಕ್ಕೇ ಸೀಮಿತವಾದದ್ದೇ. ಹೆಚ್ಚೆಂದರೆ ಈ ಶರೀರ ಇರುವವರೆಗೆ ಅಷ್ಟೇ. ಕೇವಲ ಇಷ್ಟರಿಂದ ಶಾಂತಿ ಸಿಗುವುದಿಲ್ಲ. ನಂತರ ಹಾಗಾದರೆ ಪರಿಹಾರ? ಶಂಕರಾಚಾರ್ಯರ ಉಪನಿಷತ್ತುಗಳ ವಾಕ್ಯಗಳನ್ನು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಸದ್ಗುರುವಿನಿಂದ ತನ್ನ ನಿಜಸ್ವರೂಪ ಅಂದರೆ ಅಜರ ಅಮರ ಅಮೃತ ಮುಪ್ಪಿಲ್ಲದ ಮರಣವಿಲ್ಲದ ಪರಿಪೂರ್ಣವಾದದ್ದು ಎಂದು ಅನುಭವದಲ್ಲಿ ಅರಿಯುವುದು. ಈಗ ಕೇಳೋಣ, ಬಿಡು ಬಿಡು ಜಗದ ಸಡಗರವ. ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಹೊಲ ಮನೆ ಹಣವು ಮಹದಧಿಕಾರ ಹೊಲೆಯ ಸಂಸಾರವ ತಿಳಿದು ನೋಡು. ಬಿಡು ಬಿಡು ಜಗದ ಸಡಗರವಾ, ಬಿಡು ಬಿಡು ಜಗದ ಸಡಗರವಾ. ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು. ಹೆಂಡತಿ ಮಕ್ಕಳು ಮಾವನು ಅಳಿಯ ಖಂಡದ ಗೆಳೆಯರು ಅಲ್ಲವೇನು. ಬಿಡು ಬಿಡು ಜಗದ ಸಡಗರವಾ, ಬಿಡು ಬಿಡು ಜಗದ ಸಡಗರವಾ.
ಕೌಶಲವೆಲ್ಲ ಗುರ್ತಿರಗಲ್ಲ ಹೋಲುವಲ್ಲ ವಿದ್ಯೆಯು ಬುದ್ಧಿ ಕೌಶಲವೆಲ್ಲ ಗುರ್ತಿರಗಲ್ಲ ಹೋಲುವಲ್ಲ ಬಿಡು ಬಿಡು ಜಗದ ಸಡಗರವಾ ಬಿಡು ಬಿಡು ಜಗದ ಸಡಗರವಾ ಶಂಕರ ಪದವಾ ಶಂಕರ ಪದವಾ ಶಂಕರ ಪದವಾ ಶಂಕರ ಪದವಾ ಅರಿತು ನೀನು ಶಂಕೆಯದೇನು ಶಾಂತಿಯಹುದು ಶಂಕರ ಪದವಾ ಅರಿತು ನೀನು ಶಂಕೆಯದೇನು ಶಾಂತಿಯಹುದು ಬಿಡು ಬಿಡು ಜಗದ ಸಡಗರವಾ ಕೊಡುವುದೇನಿಲ್ಲ ಶಾಂತಿಯನ್ನು ಬಿಡು ಬಿಡು ಜಗದ ಸಡಗರವಾ ಬಿಡು ಬಿಡು ಜಗದ ಸಡಗರವಾ